ನಮಸ್ಕಾರ ಸ್ನೇಹಿತರೆ, ಅನೇಕಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಆನಂದ್. RGSL ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಕಡೆಯಿಂದ ಡೆವಲಪ್ ಆಗಿರುವಂತ ಬಿದಿರಳ್ಳಿ ಬ್ಲಾಕ್ ಬಂದಿದೆ. ಎ ಬ್ಲಾಕ್ ಫುಲ್ ರೆಡಿ ಆಗಿದೆ, ಪೇಂಟಿಂಗ್ ಎಲ್ಲ ಮುಗಿದಿದೆ. ಬಾಕಿ ಏನೆಲ್ಲ ಇದೆ ಅಂದ್ಬಿಟ್ಟು ಒಳಗಡೆ ಹೋಗಿ ನೋಡಿಸ್ತೀನಿ ಬನ್ನಿ. ಮೊದಲಿಗೆ ಇಲ್ಲಿ ರೋಡ್ ಎಲ್ಲ ಮಣ್ಣೆಲ್ಲ ಮಟ್ಟ ಮಾಡಿದ್ದಾರೆ, ಜಲ್ಲಿಕಲ್ಲು ಹಾಕಿ ವರ್ಕ್ ನಡೀತಾ ಇದೆ. ಸಂಡೇ ಆಗಿರೋದ್ರಿಂದ ಪೆಂಡಿಂಗ್ ಇದೆ, ವರ್ಕ್ ಯಾರು ಮಾಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ಪಾರ್ಕು ಎಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಏರಿಯಾ ಅಂತೂ ತುಂಬಾ ಚೆನ್ನಾಗಿದೆ. ಇನ್ನೊಂದು 15 ದಿನದಲ್ಲಿ ರೆಡಿ ಆಗೋ ಮಟ್ಟ ಕಾಣಿಸ್ತಾ ಇದೆ. ರೋಡ್ ಎಲ್ಲ ಆಗ್ಬಿಟ್ರೆ ಆಗೋಯ್ತು, CC ರೋಡ್ ಆಗ್ತಾ ಇದೆ ಅಂತ. ಇಂಪಾರ್ಟೆಂಟ್ ಇಲ್ಲಿ ಇದೆ ಬಿಲ್ಡಿಂಗ್ ಸರೌಂಡಿಂಗ್ ಪೂರ್ತಿ ಏನು ಜಾಗ ಡೆವಲಪ್ಮೆಂಟ್ ಜಾಗ ಇದೆ ಅಂತ ನೋಡ್ಬಿಡೋಣ ಬನ್ನಿ. ಫಸ್ಟ್ ಮೊದಲಿಗೆ ನೋಡಿ ಎಷ್ಟು ವಿಶಾಲವಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸುತ್ತ ಪಾರ್ಕ್ ವ್ಯವಸ್ಥೆ ಮಾಡಿದ್ದಾರೆ, ರಸ್ತೆ ತುಂಬಾ ಚೆನ್ನಾಗಿದೆ, ಸೀಟ್ ಲೈಟ್ ಎಲ್ಲ ರೆಡಿ ಆಗ್ತಾ ಇದೆ. ರೋಡ್ ಒಂದು ಆಗ್ಬಿಟ್ರೆ ತುಂಬಾ ಎಲ್ಲ ಆಲ್ಮೋಸ್ಟ್ ವರ್ಕ್ ಕಂಪ್ಲೀಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಹಾಗೆ ಮುಂದೆ ಬ್ಯಾಕ್ ಸೈಡ್ ಎಲ್ಲ ತೋರಿಸ್ತೀನಿ. ಇದು ಬಿದಿರಳ್ಳಿ ಎ ಬ್ಲಾಕ್, ಒಂದೇ ಒಂದು ಬ್ಲಾಕ್ ಇರುವಂತದ್ದು ಇದು ಜಾಗ. ಬಹಳ ಬ್ಯೂಟಿಫುಲ್ ಆಗಿದೆ, ನೋಡ್ಬೋದು ನೀವು. ತುಂಬಾ ಚೆನ್ನಾಗಿ ಎಲ್ಲ ಡೆವಲಪ್ ಆಗ್ಬಿಟ್ಟಿದೆ, ಏನು ಪೆಂಡಿಂಗ್ ಇಲ್ಲ ವರ್ಕ್ ಇಲ್ಲಿ. ಬನ್ನಿ ಹಂಗೆ ಮುಂದೆ ಹೋಗಿ ಆ ಕಡೆ ಎ ಬ್ಲಾಕ್ ಬ್ಯಾಕ್ ಸೈಡ್ ನೋಡೋಣ ಬನ್ನಿ. ಸ್ನೇಹಿತರೆ, ನಾವೀಗ ಎ ಬ್ಲಾಕ್ ಅಲ್ಲಿ ಫ್ರಂಟ್ ಎಂಟ್ರಿ ಆಗಿ ಮತ್ತೆ ಹಂಗೆ ಮುಂದೆ ಬಂದು ನಾವು ಬ್ಯಾಕ್ ಸೈಡ್ ಇದ್ದೀವಿ. ಇವಾಗ ತುಂಬಾ ವಿಶಾಲವಾಗಿದೆ, ಬಹಳ ಬ್ಯೂಟಿಫುಲ್ ಆಗಿದೆ ಜಾಗ ಅಂತ. ಸುತ್ತ ಲೇಔಟೇ ಇದೆ. ಸ್ವಲ್ಪ ವ್ಯೂ ತೋರಿಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಬಿಲ್ಡಿಂಗು ತುಂಬಾ ಚೆನ್ನಾಗಿದೆ, ಬಹಳ ಬ್ಯೂಟಿಫುಲ್ ಆಗಿದೆ. ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ, ಪೇಂಟಿಂಗ್ ಎಲ್ಲ ಕಂಪ್ಲೀಟ್ ಮುಗಿದಿದೆ, ತುಂಬಾ ಚೆನ್ನಾಗಿದೆ ಇಲ್ಲಿ. ಹಾಗೆ ನನ್ನ ರೈಟ್ ಸೈಡ್ ಒಂದ್ಸಲ ನೋಡೋಣ. ವ್ಯೂ ತುಂಬಾ ಡಿಫ್ರೆಂಟ್ ಆಗಿದೆ, ಮೇಲೆ ನೋಡಿಸಿ ಹಂಗೆ ತುಂಬಾ ಚೆನ್ನಾಗಿದೆ. ಇದೆಲ್ಲ ಸೆಂಟ್ರಲ್ ಬರುವಂತ ಫ್ಲಾಟ್ ಫ್ಲೋರ್ಗೆ ಒಂದು ಬಾಲ್ಕನಿ ಸಿಗುವಂತರ ಜಾಗ ಇದು, ಬಹಳ ಬ್ಯೂಟಿಫುಲ್ ಆಗಿದೆ. ಹಾಗೆ ಇಲ್ಲಿಂದ ಪ್ರಾರಂಭ ಮಾಡೋಣ, ಇಲ್ಲಿ ಹೋಗಿ ಒಳಗಡೆ ಫ್ಲಾಟ್ ಎಲ್ಲ ಆಗಿದೆ ಅಂತ ನೋಡೋಣ ಬನ್ನಿ. ಮೇಲೆ ಹೋಗ್ತಾ ಫ್ಲಾಟ್ ಎಲ್ಲ ಯಾವ ತರ ಇದೆ, ಏನಿದೆ, ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿಲ್ವಾ, ಎಲ್ಲ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀವಿ. ಬಿದಿರಳ್ಳಿ ಎ ಬ್ಲಾಕ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀವಿ ನೋಡಿ. ಹೀಗೆ ಲೆಫ್ಟ್ ತಗೊಬೇಕು, ಕಂಟಿನ್ಯೂ ಮಾಡಿದ್ರೆ ಮೇಲೆ ಹೋಗುತ್ತೆ. ನಾವ್ ಇವಾಗ ಲೆಫ್ಟ್ ತಗೊಂಡಿದೀವಿ. ಈ ಲೆಫ್ಟ್ ಅಲ್ಲಿ ರೈಟು ಲೆಫ್ಟ್ ನಂಬರ್ ಎಲ್ಲ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ನೋಡಿ, ನೋಡ್ಬೋದು ನೀವು. ಇಲ್ಲಿ 103 ಅಂತ ಇದೆ, ಇಲ್ಲಿ ನೋಡಿಸಿ. ಮತ್ತೆ ಇಲ್ಲಿ 130 ಅಂತ ಇದೆ. ಎಂಡಿಂಗು ಸ್ಟಾರ್ಟಿಂಗ್ ನಂಬರ್ ಮತ್ತೆ ನಿಮ್ಗೆ ತಿಳಿಸ್ತೀನಿ. ಮೋಸ್ಟ್ಲಿ ಇಲ್ಲಿ 1ರಿಂದ ಸ್ಟಾರ್ಟ್ ಆದ್ರೆ 32 ಮನೆ, ಒಂದು ಫ್ಲೋರ್ ಅಲ್ಲಿ 32 ಮನೆ ಬರುತ್ತೆ ಅಂತ ಅನಿಸ್ತದೆ. ಹಾಗೆ ಮುಂದೆ ಹೋಗಿ ಈ ಸೆಕ್ಷನ್ ಎಂಡಿಂಗ್ ಎಲ್ಲಾಗುತ್ತೆ ನೋಡ್ಕೊಂಡು, ಇಲ್ಲಿ ಒಂದೇ ಎ ಬ್ಲಾಕ್ ಅಂತ ಇದೆ, ಆದ್ರೆ ಒಂದು 2 ಸೆಕ್ಷನ್ ತರ ಮಾಡಿದ್ದಾರೆ. ಮುಂದೆ ಬನ್ನಿ, ಅಲ್ಲಿ ಎಂಡಿಂಗ್ ಅಲ್ಲಿ ಇದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಹಾಲಿಗೆ ಎಂಟ್ರಿ ಆಗ್ತಾ ಇದ್ದಂಗೆ ನನ್ನ ಬಲಭಾಗದಲ್ಲಿ ಈ ಕಡೆ ಬಂದು ತೋರಿಸಿ. ನನ್ನ ಬಲಭಾಗದಲ್ಲಿ ಇಲ್ಲಿ DP ಕೊಟ್ಟಿದ್ದಾರೆ, MCBಗೆ DP ಕೊಟ್ಟಿದ್ದಾರೆ. ತುಂಬಾ ಜನ ಓನಲ್ಲಿ ಮನೆ ಕಟ್ಟಿದ್ರು ಒಂದೊಂದು ಸರ್ಕ್ಯೂಟ್ಗೂ ಸಪರೇಟ್ ಮಾಡಿರಲ್ಲ. ಇಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ವೈರಿಂಗ್ ಅಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ ನೋಡಿ. ಇದು ನಾನು ಅದೇ ಕೆಲಸದಲ್ಲಿ ಇರೋದ್ರಿಂದ ಗೊತ್ತಿರೋದು. ಪ್ರತಿಯೊಂದು ಇಂಡಿವಿಜುವಲ್ ಆಗಿ ಮಾಡಿದ್ದಾರೆ. ಏಚ್ ಇರ್ಬೋದು, ಲೈಟಿಂಗ್ ಇರ್ಬೋದು, ಸಪರೇಟ್ ಕೊಟ್ಟಿದ್ದಾರೆ. ಮೈನ್ ELCB ಮಾಡಿದ್ದಾರೆ, ಯಾಕಂದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ, ಯಾರು ಹಾಕ್ಸಲ್ಲ. ಆದ್ರೆ ಇದರಲ್ಲಿ ಮಾಡಿಸಿದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇದು ಒಳ್ಳೆ ಒಂದು ವಿಚಾರ. ನೆಕ್ಸ್ಟ್ ಇದು ನೋಡ್ಬೋದು ನೀವು, ಒಂದು ಫ್ಯಾನ್ಗೆ ಒಂದು ರೆಗ್ಯುಲೇಟರ್, ಒಂದು ಚುಚ್ಚು, ಮತ್ತೆ ಇನ್ನೊಂದು 2 ಸ್ವಿಚ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇಲ್ಲಿ ಖಾಲಿ ಇದೆ ಡೆಮ್ಮಿ. ಮುಂದಿನ ದಿನಗಳಲ್ಲಿ ನೀವು ಏನಾದ್ರನ್ನ ಆಲ್ಟ್ರೇಷನ್ ಮಾಡ್ಕೊಬಹುದು. ಇದು ನೆಕ್ಸ್ಟ್ ನನ್ನ ಎಡಭಾಗದಲ್ಲಿ ನೋಡ್ಬೋದು, ಒಂದು ಟ್ಯೂಬ್ ಲೈಟ್ ಅಥವಾ ಬಲ್ಬ್ ಹಾಕೊಬಹುದು. ಇಲ್ಲಿ ಒಂದು ಹೋಲ್ಡರ್ ಹಾಕೊಂಡು ಎಲ್ಲ ಮಾಡ್ಕೊಡ್ತಾರೆ, ಫಿನಿಶಿಂಗ್ ಮಾಡ್ಕೊಡ್ತಾರೆ. ಸದ್ಯಕ್ಕೆ ಅದು ಒಂದು ಪೆಂಡಿಂಗ್ ಇದೆ, ಇದೊಂದು ನೋಡ್ಬೋದು. ಹಾಗೆ ಇಲ್ಲಿ ಮೇಲೆ ನೋಡಿಸಿ, ಇದೊಂದು ಫ್ಯಾನ್ ಪಾಯಿಂಟ್. ಆ ಫ್ಯಾನ್ ಪಾಯಿಂಟ್ ಒಂದು ಕೊಟ್ಟಿದ್ದಾರೆ. ಹಾಲಲ್ಲಿ 2 ಲೈಟ್ ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಈ ಕಡೆ ನೋಡಬಹುದು, ನನ್ನ ಬಲಭಾಗದಲ್ಲಿ ಆಪೋಸಿಟ್ ವಾಲ್ ಅಲ್ಲಿ ಇಲ್ಲೊಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಇದು ಹಾಗೆ ಡೌನ್ ಮಾಡ್ತು ಅಂತಂದ್ರೆ ಇಲ್ಲಿ ಒಂದು ಟಿವಿ ಯೂನಿಟ್, ಇದು ಈ ವಾಲ್ ಅಲ್ಲಿ ಅದೇ ಅವರೇ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಎಲ್ಲಿ ಚೆನ್ನಾಗಿರುತ್ತೆ ಅಂತ ನೋಡಿ. ಇದು ಟಿವಿ ಯೂನಿಟ್ಗೆ ಒಂದು 2 ಸಾಕೆಟ್, 2 ಸ್ವಿಚ್. ಇದು ಟೆಲಿಫೋನು ಅಥವಾ ಒಂದು ಡಿಶ್ ಕೇಬಲ್ ವೈರು ಹಾಕೊಳ್ಳೋದಕ್ಕೆ ಇದೊಂದು ಪಾಯಿಂಟ್ ಮಾಡಿದ್ದಾರೆ. ನೆಕ್ಸ್ಟ್ ನಾವು ಹಾಲಲ್ಲೇ ಮೊದಲಿಗೆ ಸಿಕ್ಕುವಂಥದ್ದು ಇಲ್ಲಿ 2 ಸ್ವಿಚ್ ಕೊಟ್ಟಿದ್ದಾರೆ. ಇದು
ಡೋರ್ ಓಪನ್ ಮಾಡ್ತೀನಿ, ಏನಿದೆ ಅಂತ ನೋಡೋಣ ಬನ್ನಿ. ಇಲ್ಲಿಗೆ ಹಾಲ್ದು ಮುಗೀತು. ಇದು 2 ಸ್ವಿಚ್ ಬಂದು ಕಿಚನ್ದು 2 ಸ್ವಿಚ್ ಪಾಯಿಂಟ್ ಕೊಟ್ಟಿದ್ದಾರೆ. ಇದನ್ನು ಸಹ ವಾಸ್ಕಲ್ಲು, ಸಿಮೆಂಟ್ ಅಲ್ಲೇ ಮಾಡಿರುವಂತದ್ದು ವಾಸ್ಕಲ್ಲು. ಇದು 1 ಇಂಚ್ ಡೋರ್, ಸೇಮ್ ಫಿಟ್ಟಿಂಗ್ಸ್ ಎಲ್ಲ ಸೇಮ್ ಅಲ್ಯೂಮಿನಿಯಂದೇ. ಅಡುಗೆ ಮನೆಗೂ ಸಹ ಒಂದು ಡೋರ್ ಕೊಟ್ಟಿದ್ದಾರೆ. ಓಪನ್ ಮಾಡಿ ನೋಡೋಣ ಬನ್ನಿ. ಒಳಗಡೆ ಬಂತು ಅಂದ್ರೆ ಬಂದ ತಕ್ಷಣ ನಾನು ರೈಟ್ ಸೈಡ್ಗೆ ಒಂದು ಸಾಕೆಟ್ ಕೊಟ್ಟಿದ್ದಾರೆ ನೋಡಿ, ನೋಡಿಸಬಹುದು. ಇದು ನೆಕ್ಸ್ಟ್ ಇಲ್ಲೊಂದು 5 ಆಮ್ಸ್ ಕೊಟ್ಟಿದ್ದಾರೆ, ಇಲ್ಲಿ 20 ಆಮ್ಸ್ ಕೊಟ್ಟಿದ್ದಾರೆ. 16 ಆಮ್ಸ್ದು ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಹಾಗೆ ನನ್ನ ಬಲಗಡೆ ನೋಡಬಹುದು, ಇಲ್ಲೊಂದು ಸೆಲ್ಫ್ ಕೊಟ್ಟಿದ್ದಾರೆ. ಇಲ್ಲಿಂದ ಅಲ್ಲಿವರೆಗೂ ಒಂದು ಸೆಲ್ಫ್ ಕೊಟ್ಟಿದ್ದಾರೆ. ಈ ಸೆಲ್ಫ್ ಅಲ್ಲಿ ಒಂದು ವಾಶ್ ಬೇಸಿನ್ ಕೊಟ್ಟಿದ್ದಾರೆ. ಇಲ್ಲೊಂದು ವಾಶ್ ಬೇಸಿನ್ ಟ್ಯಾಪ್ ಬರುತ್ತೆ. ಹಾಗೆ ಇಲ್ಲಿ ಫಿಲ್ಟರ್ ಪಾಯಿಂಟ್ ಹಾಕೊಬಹುದು. ಇಲ್ಲಿ ನೀವೇನಾದ್ರೂ ಫಿಲ್ಟರ್ ಇಲ್ಲೊಂದು ಟ್ಯಾಪ್ ಎಕ್ಸ್ಟ್ರಾ ಹಾಕೊಂಡ್ರೆ ಇಲ್ಲಿ ಫಿಲ್ಟರ್ ಪಾಯಿಂಟ್ ಹಾಕೊಂಡು ನೀವು ಕುಡಿಯೋ ನೀರಿಗೆ ಯೂಸ್ ಮಾಡಬಹುದು. ಹಾಗೆ ಈ ಕಡೆ ಪಕ್ಕದಲ್ಲಿ ಅಟ್ಯಾಚ್ ಅಲ್ಲಿ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಒಂದು ಸಾಕೆಟ್ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಟಾಪ್ಗೆ ಅಂತ ಒಂದು ಕೊಳೆ ಕೊಟ್ಟಿದ್ದಾರೆ. ಇಲ್ಲೂ ಸಹ ಎಕ್ಸಾಕ್ಟ್ ಫ್ಯಾನ್ಗೆ ಅಂತ ಒಂದು ಪಾಯಿಂಟ್ ಇದೆ. ಈ ಪಾಯಿಂಟ್ ಬೇಕು ಅಂದ್ರೆ ನೀವು ಹಾಕೊಬಹುದು. ಇಲ್ಲಿ ನೋಡಿ ಯುಟಿಲಿಟಿಯಲ್ಲೇ ಒಂದು ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ಸಹ ಗಾಳಿ ವಾತಾವರಣ ನೋಡಿ, ಓಪನ್ ಮಾಡಿದ ತಕ್ಷಣ ತಣ್ಣಗೆ ಬರುತ್ತೆ. ಬಹಳ ಬ್ಯೂಟಿಫುಲ್ ಆಗಿದೆ. ಓಪನ್ ಮಾಡಿದಾಗೆಲ್ಲ ಖುಷಿ ಆಗ್ಬೇಕು ನಿಮ್ಗೆ, ಅಷ್ಟು ಚೆನ್ನಾಗಿ ಲೊಕೇಶನ್ ಕಾಣಿಸುತ್ತೆ ನೋಡಿ. ಈ ಸೈಡು ಒಂದು ಗಿಡ, ಅದು ಗಾಳಿ ವಾತಾವರಣ ತುಂಬಾ ಚೆನ್ನಾಗಿದೆ. ಇದ್ರ ಸಹ ಕ್ಲೋಸ್ ಮಾಡ್ಬಿಟ್ಟು ನೆಕ್ಸ್ಟ್ ಹೋಗೋಣ. ಇದು ಸಹ ಒಂದು ಚಿಕ್ಕದಾಗಿ ವಾಷಿಂಗ್ ಮಿಷಿನ್ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಇಂಗಿಡಿಸಿದ್ದಾರೆ. ಇರೋ ಜಾಗದಲ್ಲಿ ಬಹಳ ಚೆನ್ನಾಗಿದೆ. ಹಾಗೆ ನನ್ನ ಎಡಭಾಗದಲ್ಲಿ ನೋಡ್ಬೋದು ಏನೋ ಸ್ಟೋರೇಜ್ ಮಾಡಿದ್ದಾರೆ. ಆದ್ರೆ ಇಲ್ಲೂ ಸಹ ಪ್ರತಿಯೊಂದು ಕಡೆನೂ ಹೇಳ್ದಂಗೆ ಇಲ್ಲೂ ಸಹ 2 ಅಡಿ ಸಜ್ಜ ಕೊಟ್ಟಿದ್ದಾರೆ. ಕಿಚನ್ ಅಲ್ಲಿ ಮುಖ್ಯವಾಗಿರುವಂತ ಜಾಗ ಇದು. ಏನೇ ಎಷ್ಟೇ ಸಾಮಾನು ಇದ್ರು ಸ್ಟೋರ್ ಮಾಡ್ಕೊಳಕ್ಕೆ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಬೇಕು. ಆತರ ಬಳಸಿ ಕೊಟ್ಟಿದ್ದಾರೆ, ಬಹಳ ಚೆನ್ನಾಗಿದೆ. ನೆಕ್ಸ್ಟ್ ನಾವು ಬನ್ನಿ ಈ ಕಡೆ. ನೆಕ್ಸ್ಟ್ ನಾವು ಇವಾಗ ರೂಮ್ ಹೋಗ್ಬಿಡೋಣ. ರೂಮು ಸಹ ಏನ್ ಪದೇ ಪದೇ ಹೇಳೋದು ಬೇಡ. ಇದು ಸಹ ಸಿಮೆಂಟ್ ಅಲ್ಲೇ ಮಾಡಿರುವಂತದ್ದು. ಇಲ್ಲೂ ಸಹ ಡೋರ್ ಕೊಟ್ಟಿದ್ದಾರೆ, ಅಲ್ಯೂಮಿನಿಯಂ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಓಪನ್ ಮಾಡ್ತೀನಿ ಬನ್ನಿ, ಒಳಗಡೆ ಹೋಗೋಣ. ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ನನ್ನ ಎಡಕೈ ಕಾಡೆ ನೋಡಿ ಒಂದು 2 ವೇ ಸ್ವಿಚ್ ಕೊಟ್ಟಿದ್ದಾರೆ. ಇಲ್ಲಿ ಒಂದೇ ಒಂದು ಸಿಂಗಲ್ ಸ್ವಿಚ್ ಕೊಟ್ಟಿದ್ದಾರೆ. ಇದು ಆನ್ ಮಾಡಿಕೊಂಡು ಒಳಗಡೆ ಹೋಗಿ ಆಫ್ ಮಾಡ್ಕೊಬಹುದು. ಇಲ್ಲಿ ಎಂಟ್ರಿ ಆಗ್ತಾ ಇತ್ತು ಅಂದ್ರೆ ಒಂದು ಸಿಂಪಲ್ ಪ್ಯಾಸೇಜ್ ತರ ಮಾಡಿ ಇಲ್ಲಿಗೆ ಎಂಟ್ರಿ ಆಗೋದು. ಇಲ್ಲಿ ರೂಮ್ ಬಂತು ಅಂತಂದ್ರೆ ಇಲ್ಲಿ ನೋಡಿ ಅಲ್ಲಿ 2 ವೇ ಕೊಟ್ಟಿದ್ರೆ, ಇಲ್ಲೂ 2 ವೇ ಇದೆ ಲೈಟ್ ಪಾಯಿಂಟ್ಗೆ. ಇಲ್ಲೂ ಆಫ್ ಮಾಡ್ಕೊಬಹುದು. ಇಲ್ಲೊಂದು ಫ್ಯಾನ್ ರೆಗ್ಯುಲೇಟರ್, ಅದಕ್ಕೊಂದು ಕಂಟ್ರೋಲ್ ಸ್ವಿಚ್ಚು, ಎಕ್ಸ್ಟ್ರಾ ಲೈಟ್ ಪಾಯಿಂಟ್. ಆಮೇಲೆ ಅಲ್ಲಿ ನೋಡಿಸಿ ನನ್ನ ಬಲಭಾಗದಲ್ಲಿ ಇಲ್ಲಿ ಎಲ್ಲಾ ಫ್ಲಾಟ್ ಅಲ್ಲೂ AC ಪಾಯಿಂಟ್ ಮತ್ತೆ AC ಫಿಟ್ಟಿಂಗ್ ಏನೆಲ್ಲ ಬೇಕು ಪ್ರತಿಯೊಂದು ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ. ಹಾಗೆ ಇಲ್ಲಿ ಮೇಲೆ ನೋಡಿಸ್ಬೋದು ಫ್ಯಾನ್ ಪಾಯಿಂಟ್. ಇದು ಫ್ಯಾನ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ನನ್ನ ಎಡಭಾಗದಲ್ಲಿ ಒಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದಾರೆ ವಾಲಲ್ಲಿ. ಇಲ್ಲಿ 2 ಪಾಯಿಂಟ್ ಸಿಗುತ್ತೆ. ಅಲ್ಲಿ ನಾನು AC ಫಿಟ್ ಮಾಡ್ಕೊಂಡ್ರೆ ಅಲ್ಲಿ ಲೈಟ್ ಪಾಯಿಂಟ್ ಬರೋದಿಲ್ಲ. ಈ ರೂಮ್ ಅಲ್ಲಿ ಸಹ ಒಂದು ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಓಪನ್ ಮಾಡ್ತಾ ಇದ್ದಂಗೆ ಕೂಲ ಕಣ್ಣು ಗಾಳಿ ಬರುತ್ತೆ ನೋಡಿ. ತುಂಬಾ ಗಿಡ ಮರಗಳು ಇಟ್ಟಿದ್ದಾರೆ, ಬಹಳ ಚೆನ್ನಾಗಿದೆ. ತುಂಬಾ ರೂಮ್ ಖಾಲಿ ಇರೋದ್ರಿಂದ ಫ್ಲಾಟ್ ತುಂಬಾ ಯಾಕೋ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಹಳ ಚೆನ್ನಾಗಿದೆ. ದಯವಿಟ್ಟು ನೋಡಿ, ಕ್ಲೋಸ್ ಮಾಡ್ಬಿಡ್ತೀನಿ. ಕ್ಲೋಸ್ ಮಾಡಿ ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ದಯವಿಟ್ಟು ಈ ಬಿದಿರಳ್ಳಿದು ಪ್ರಾಜೆಕ್ಟ್ಗೆ ಖಾಲಿ ಆಗ್ಬಿಟ್ಟಿದೆ ಅಂತ ಎಲ್ಲ ಎಷ್ಟೋ ಜನಕ್ಕೆ ಡೌಟ್ ಇತ್ತು. ಆ ಡೌಟ್ಗೋಸ್ಕರ ಕ್ಲಿಯರ್ ಮಾಡಕ್ ಅಂತ ಮಾಡಿದ್ವಿ ಈ ಒಂದು ವಿಡಿಯೋ ನೋಡಿ. ಇಲ್ಲೂ ಸಹ ರೂಮ್ ಅಲ್ಲಿ ಸಹ 2 ಅಡಿ ರೂಮ್ ಅಲ್ಲಿ ತುಂಬಾ ಸ್ಟೋರೇಜ್ ಮಾಡ್ಬೋದು ನೋಡಿ. ಇಲ್ಲಿಂದ ಆ ಕೊನೆವರೆಗೂ ಡೋರ್ ಮೈನ್ ರೋಡ್ ವರ್ಗು ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿಸ್ಬೋದು, ಹತ್ರ ಬಂದು ನೋಡಿಸಿ. ಇಲ್ಲೂ ಸಹ ಒಳಗಡೆ ಒಂದು ಸೀಕ್ರೆಟ್ ರೂಮು ಸ್ನೇಹಿತರೆ ನೋಡಿ. ಇದು ಒಳಗಡೆ ಏನಾದ್ರು ನೀವು ಮುಚ್ಚಿಕ್ ಬೇಕು ಅಂದ್ರೆ ಒಳ್ಳೆ ಬ್ಯೂಟಿಫುಲ್ ಆಗಿರೋಂಥದ್ದು ಮಾಡಿಸ್ಬೋದು. ನನ್ನ ನೆಕ್ಸ್ಟ್ ಬರುವಂತ ವಿಡಿಯೋ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿ ವುಡ್ ವರ್ಕ್ ಮಾಡಿಸಿದ್ದಾರೆ, ಒಂದು ಲೊಕೇಶನ್ ತೋರಿಸ್ತೀನಿ. ಆ ವಿಡಿಯೋ ನೋಡ್ಬೋದು. ಇದು ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಆ ವಿಡಿಯೋ ನೋಡಿರೋರಿಗೆ ಇದು ಏನ್ ಮಾಡಿಸ್ಬೋದು ಅಂತ ಒಂದು ಐಡಿಯಾ ಬರುತ್ತೆ. ನೆಕ್ಸ್ಟ್ ಹೋಗೋಣ ಬನ್ನಿ. ನೆಕ್ಸ್ಟ್ ರೂಮ್ ಇಂದ ಲೆಫ್ಟ್ ತಗೊಂಡಿದ ತಕ್ಷಣ ಈ ಪ್ಯಾಸೇಜ್ ಅಲ್ಲಿ ಒಂದು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಂಡಿವೇರ್ದು ಒಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಹ್ಯಾಂಡ್ ವಾಶ್ ನನ್ನ ಬಲಗಡೆ ಬಚ್ಚಲ ಮನೆ ಬರುತ್ತೆ, ಎಡಗಡೆ ವಾಶ್ರೂಮ್ ಬರುತ್ತೆ. ಹಾಗಾಗಿ ಅದಕ್ಕೆ ಸಪರೇಟ್ ಇದಕ್ಕೆ ಸಪರೇಟ್ ಅಂತ ಸ್ವಿಚ್ ಬೋರ್ಡ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ನಾವು ಇವಾಗ ಮೊದಲಿಗೆ ಈ ಕಡೆ ಬಲಭಾಗದಲ್ಲಿ ಬಚ್ಚಲ ಮನೆ ತೋರಿಸ್ತೀವಿ. ಬಚ್ಚಲ ಮನೆಗೆ ಬಂತು ಅಂದ್ರೆ ಮೊದಲಿಗೆ ಅಲ್ಲೊಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದಾರೆ ವಾಲ್ ಅಲ್ಲಿ. ಅದ್ರ ಪಕ್ಕದಲ್ಲೇ ಕಾರ್ನರ್ ಅಲ್ಲಿ ಒಂದು
ಎಚ್ ಪಾಯಿಂಟ್ ಅಂದ್ರೆ ಗೀಸರ್ ಪ್ಲಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಅದ್ರ ಆಪೋಸಿಟ್ ಇಲ್ಲಿ ಬಂದ್ರೆ ಈ ವಾಲ್ ಅಲ್ಲಿ ಮೇಲೆಗಡೆ ಒಂದು ಗೀಸರ್ ಪಾಯಿಂಟ್ 2 ಕೊಟ್ಟಿದ್ದಾರೆ. ಇಲ್ಲಿ ಬಂತು ಅಂದ್ರೆ ಶವರ್ ಗಾಗಿ ಕೆಳಗಡೆ ನೋಡಿಸಿ ಇಲ್ಲಿ ವಾಲ್ ಮಿಕ್ಸರ್ ಕೊಟ್ಟಿದ್ದಾರೆ. ತುಂಬಾ ಪ್ರಾಜೆಕ್ಟ್ ಗಳದ್ದು ವಿಡಿಯೋ ಮಾಡಿದೀವಿ. ಬಚ್ಚಲ ಮನೆಗೆ ಆರ್ಟ್ ಅನ್ಕೊಂಡು ಸಿಂಪಲ್ ಆಗಿ ಒಂದು ವರ್ಕ್ ಮುಗಿಸಿದ್ರು. ಆದ್ರೆ ಇಲ್ಲಿ ವಾಲ್ ಮಿಕ್ಸರ್ ಪಾಯಿಂಟ್ ಮಾಡಿದ್ರೆ ಬಹಳ ಖುಷಿ ಪಡುವಂತ ವಿಚಾರ ಇದು. ಇಲ್ಲಿ ಯಾರೆಲ್ಲ ವಾಸಕ್ಕೆ ಬರ್ತಾರೆ ನಿಜವಾಗ್ಲೂ ತುಂಬಾ ಅವ್ರಿಗೆ ಖುಷಿ ಆಗ್ತದೆ. ಯಾಕಂದ್ರೆ ಬೇರೆ ಕಡೆಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸಿಂಪಲ್ ಆಗ ಮುಗಿಸಿದ್ದಾರೆ, ಚೆನ್ನಾಗಿದೆ. ಇದು ಸಹ ಬಚ್ಚಲ ಮನೆ ಒಂದು ಆವರೇಜ್ ಆಗ ಒಂದು 4 ಅಡಿಗೆ 4.25 ಅಡಿ ಚೆನ್ನಾಗಿದೆ. 4 ಅಡಿನೇ ಫಿನಿಶಿಂಗ್ ಅಂತ ಅನ್ಕೊಳ್ಳಿ ಸಾಕು. ಒಬ್ರು ಸ್ನಾನ ಮಾಡ್ಕೊಂಡು ಬರೋಕ್ ಇದಕ್ಕಿನ್ನ ಜಾಗ ಬೇಕಾ ಸ್ನೇಹಿತರೆ? ಸಾಕು. ಇಲ್ಲೂ ಸಹ ಒಂದು 2.5 ಅಡಿಗೆ ಒಂದು 4.25 ಅಡಿ ಜಾಗ ಸಿಗುತ್ತೆ. ಸ್ಪೇಸಸ್ ಚೆನ್ನಾಗಿದೆ ಚಿಕ್ಕದಾಗಿ. ಇಲ್ಲಿ ಬಂತು ಅಂದ್ರೆ ಇಲ್ಲೂ ಸಹ 3 ಅಡಿಗೆ 4 ಅಡಿ ಒಂದು ವಾಶ್ರೂಮ್ ಇದೆ. ನೋಡಿ ನೀವು ನೋಡ್ಬೋದು. ಇಂಡಿವೇರ್ದೆ ಒಂದು ವೆಸ್ಟರ್ನ್ ಕಮೋಡ್ ಕೊಟ್ಟಿದ್ದಾರೆ ಟ್ಯಾಂಕ್. ಮತ್ತೆ ಅಲ್ಲಿ ಆ ವಾಲ್ ಅಲ್ಲಿ ನೋಡಿಸಬಹುದು, ಅಲ್ಲೊಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಆ ಕಡೆ ಸೈಡ್ ಕಾರ್ನರ್ಗೆ ಒಂದು ಎಕ್ಸಾಕ್ಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಮತ್ತೆ ಇನ್ನೇನಿಲ್ಲ, ಬಾತ್ರೂಮ್ ಅಲ್ಲಿ ಸಿಂಪಲ್ 2 ಪಾಯಿಂಟ್. ಇಲ್ಲೊಂದು ವಿಂಡೋ ಬರುತ್ತೆ. ವಿಂಡೋ ಗ್ಲಾಸ್ ಅಲ್ಲಿ ಒಂಥರ ಕ್ರಾಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಗಾಳಿ ಬೆಳಕೆಲ್ಲ ಚೆನ್ನಾಗಿದೆ. ಇಲ್ಲೂ ಸಹ ಇಂಡಿವೇರ್ದು ಟ್ಯಾಂಕ್ಗೆ ಲೆಫ್ಟ್ ಸೈಡ್ಗೆ ಒಂದು ಟ್ಯಾಂಕ್ ಕನೆಕ್ಷನ್, ಈ ಕಡೆ ರೈಟ್ ಸೈಡ್ಗೆ ಆಲ್ಪಸೆಟ್ ಏನು ಗನ್ ಅಂತ ಕರಿತೀವಿ ಅದೊಂದು ಪಾಯಿಂಟ್ ಮಾಡಿದ್ದಾರೆ. ಯಾವ್ದ್ರಲ್ಲಿ ಕಾಂಪ್ರಮೈಸ್ ಆಗಿಲ್ಲ, ಬಹಳ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಇದು ಬಾತ್ರೂಮ್ದು ಬಚ್ಚಲ್ದು 2ದು ಆಯ್ತು. ಕೊನೆಯದಾಗಿ ಮತ್ತೆ ನಾವು ಹಾಲ್ಗೆ ಬರ್ತೀವಿ. ಎಲ್ಲೇ ಮನೆಗೆ ಎಂಟ್ರಿ ಆಗಬೇಕಾದ್ರೆ ಹಾಲ್ಗೆ ಎಂಟ್ರಿ ಆಗ್ತೀವಿ, ಕೊನೆ ಆಗ್ಬೇಕಾದ್ರೂ ನಾವು ಹಾಲ್ಗೆ ಎಂಟ್ರಿ ಆಗ್ತೀವಿ. ಮುಖ್ಯವಾಗಿರುವಂತ ಮಾಹಿತಿ ಇದರಲ್ಲಿ ಬಿದಿರಳ್ಳಿದು ತುಂಬಾ ಜನದ್ದು ಎಂಕ್ವೈರಿ ಇತ್ತು. ಬಹಳ ಜನ ನಮ್ಮ ವಿಡಿಯೋನಾಗಿ ಕೇಳ್ತಾ ಇದ್ರು, ಮತ್ತೆ ಲೈವ್ ಮಾಡಿದಾಗೆಲ್ಲ ಕೇಳ್ತಿದ್ರು. ಇಲ್ಲಿ ತುಂಬಾ ಲೊಕೇಶನ್ ಹೇಗಿದೆಯೋ ಎಲ್ಲಿದೆಯೋ ಅಂತ ತುಂಬಾ ಜನ ಕ್ವಶನ್ ಇರೋದಕ್ಕೆ ಬಹಳ ಇಷ್ಟ ಆಯ್ತು. ನಾನು ಫಸ್ಟ್ ಟೈಮ್ ಬಂದಿದ್ದು ಈ ಲೊಕೇಶನ್ಗೆ. ತುಂಬಾ ಜನ ಎಂಕ್ವೈರಿ ಕೇಳಿರೋದ್ರಿಂದ ಈ ಲೊಕೇಶನ್ ಮಾಡಿದ್ದು ಬಹಳ ಚೆನ್ನಾಗಿದೆ. ದಯವಿಟ್ಟು ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರ ನಮ್ಮ ಬೆಂಗಳೂರಲ್ಲಿ ಇರುವಂತವ್ರು, ಈ ಏರಿಯಾಕ್ಕೆ ಬಂದು ಯಾಗಿರ್ಬೇಕು ಏನು ಅನ್ನೋದು ಏನು ಯೋಚನೆ ಮಾಡಬೇಡಿ. ದಯವಿಟ್ಟು ಬಂದು ಒಂದ್ಸಲ ನಿಮ್ ಫ್ಯಾಮಿಲಿ ಜೊತೆಲಿ ಬಂದು ವಿಸಿಟ್ ಕೊಡಿ. ಲೊಕೇಶನ್ಗೆ ಬಂದು ಕೊಟ್ಟಿದ ತಕ್ಷಣ ಫಸ್ಟ್ ಬುಕ್ ಮಾಡ್ಕೊಳ್ಳಿ. ಇದರಲ್ಲಿ ಆನ್ಲೈನ್ ಸಿಗುತ್ತೆ. ಎಷ್ಟೋ ಜನಕ್ಕೆ ಆನ್ಲೈನ್ ಅಲ್ಲಿ ಇಲ್ಲ, ಮತ್ತೆ MLA ಕೋಟನ ಮಾತ್ರ ಇರೋದು ಅನ್ಕೊಂಡ್ಬಿಟ್ಟಿದ್ದಾರೆ. 2 ಇದೆ, ಆದ್ರೆ ಪೋರ್ಟಲ್ ಎಲ್ಲ ತೆಗೆದಿದ್ದಾರೆ, ಬಿಡ್ತಾರೆ. ಬಿಟ್ಟ ತಕ್ಷಣ ನೋಡಿ ನೀವು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೆಕ್ಸ್ಟ್ ಹೊರಗಡೆ ಹೋಗೋಣ. ನಾವು ಹೊರಗಡೆ ಹೋಗಿ ಇನ್ನ ಪ್ಯಾಸೇಜ್ ಕಾರಿಡಾರ್ ಏನೆಲ್ಲ ಬರುತ್ತೆ, ಲಿಫ್ಟ್ ಎಷ್ಟಿದೆ, ಮತ್ತೆ ಎಷ್ಟು ಮನೆ ಒಂದು ಲೈನಲ್ಲಿ ಇದೆ, ಎಷ್ಟು ಮನೆ ಒಂದು ಫ್ಲೋರ್ ಅಲ್ಲಿ ಎಷ್ಟು ಮನೆ ಟೋಟಲ್ ಸಿಗುತ್ತೆ, ಎಲ್ಲ ಮಾಹಿತಿ ನೋಡೋಣ ಬನ್ನಿ ಸ್ನೇಹಿತರೆ. ನಾವಿವಾಗ ಫ್ಲಾಟ್ ಎಲ್ಲ ನೋಡಿದಾಯ್ತು. ನೋಡಿ ನಾನು ನಿಂತಿರೋದು ನನ್ನ ಬಲಭಾಗದಲ್ಲಿ ಒಂದು ಲಿಫ್ಟ್ ಕೊಟ್ಟಿದ್ದಾರೆ. ಲಿಫ್ಟ್ ಇಲ್ಲಿ ಏನು ರನ್ನಿಂಗ್ ಇಲ್ಲ ಇನ್ನ, ಹಾಗಾಗಿ ಲಿಫ್ಟ್ ಓಪನ್ ಮಾಡಿ ನಾನು ತೋರ್ಸಕ್ ಆಗ್ಲಿಲ್ಲ. ಆದ್ರೆ ಇನ್ನ ಕಲೆಕ್ಷನ್ ಕೊಟ್ಟಿಲ್ಲ, ಪವರ್ ಸಪ್ಲೈ ಇನ್ನ ಕೊಟ್ಟಿಲ್ಲ. ಹಾಗಾಗಿ ಇಲ್ಲೊಂದು ಲಿಫ್ಟ್ ಬರುತ್ತೆ. ಹಾಗೆ ಕಂಟಿನ್ಯೂ ಮಾಡೋದಕ್ಕೆ ಇಲ್ಲೊಂದು ಸ್ಟೇರ್ ಕೇಸ್ ಇದೆ. ಹಾಗೆ ಮುಂದೆ ಬಂತು ಅಂದ್ರೆ ಈ ಪ್ಯಾಸೇಜ್ ಕಾಣಿಸುತ್ತೆ. ಈ ಪ್ಯಾಸೇಜ್ ಅಲ್ಲಿ ಆ ಕಡೆ ಎಂಡಿಂಗ್ ಅಲ್ಲಿ ಒಂದು ಸ್ಟೇರ್ ಕೇಸು ಕೊಟ್ಟಿದ್ದಾರೆ. ಅಲ್ಲೂ ಸಹ ಹೋಗಿ ಇಳಿಬಹುದು, ಎಲ್ಲಿ ಇದೆ ಅಲ್ಲೆಲ್ಲ ಹೋಗ್ಬೋದು. ಮತ್ತೆ ನೋಡಿ ಇಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ಈ ಕಡೆ ಬಾಲ್ಕನಿ ಕೊಟ್ಟಿದ್ದಾರೆ, ಬಹಳ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಗಾಳಿ ಬೆಳಕು ಮತ್ತೆ ನೋಡೋದಕ್ಕೆ ವ್ಯೂ ಈ ತರ ಸಿಗುತ್ತೆ. ನೆಕ್ಸ್ಟ್ ನಾವು ಈ ಕಡೆ ಬಂತು ಅಂದ್ರೆ ಇಲ್ಲೊಂದು ಲಿಫ್ಟ್ ಕೊಟ್ಟಿದ್ದಾರೆ. ನೋಡಿ ಇಲ್ಲೊಂದು ಲಿಫ್ಟ್ ಕೊಟ್ಟಿದ್ದಾರೆ, ಆಪೋಯಿಟ್ ಇದೆ. ಅಲ್ಲಿ ಸ್ಟೇರ್ ಕೇಸ್ ಬಂದಿದ ತಕ್ಷಣ ಅಲ್ಲೊಂದು ಲಿಫ್ಟ್, ಮತ್ತೆ ಇಲ್ಲಿ ಬಂದಿದ ತಕ್ಷಣ ನಮ್ಗೆ ಇಲ್ಲೊಂದು ಲಿಫ್ಟ್ ಸಿಗುತ್ತೆ. ಬನ್ನಿ, ಇಲ್ಲಿ ನಿಮ್ಗೆ ಆಗ್ಲೇ ಹೇಳ್ದಂಗೆ ನೀವು ಆ ಸೈಡ್ ತೋರಿಸ್ತೀನಿ. ಆ ಸೈಡ್ ಅಲ್ಲಿ ನನ್ನ ಈ ಬಲಭಾಗದ ಲೈನ್ ಅಲ್ಲಿ ಇದೇನ್ ನೋಡ್ತಾ ಇದ್ರೆ ನನ್ನ ಬಲಭಾಗದಲ್ಲಿ ಆ ಲೈನ್ ಎಂಡಿಂಗ್ 1ನೇ ನಂಬರ್ ಸ್ಟಾರ್ಟ್ ಆಗೋದು. ಇಲ್ಲಿ ಟೋಟಲ್ ಬರುವಂತದ್ದು 32 ಮನೆ. ಈ 1ನೇ ನಂಬರ್ ಸ್ಟಾರ್ಟ್ ಆಗಿ ಈ ಕಡೆ ಎಂಡಿಂಗ್ ನೋಡಿಸ್ತೀನಿ ಬನ್ನಿ. ಈ ಕಡೆ ಹೋಯ್ತು ಅಂದ್ರೆ 1 2 3 ಸ್ಟಾರ್ಟ್ ಆಗಿ ಇಲ್ಲಿ ಕಂಟಿನ್ಯೂಗೆ ಇಲ್ಲಿಗೆ 8 ನೋಡಿ, ಇಲ್ಲಿ ನಂಬರ್ ತೋರಿಸ್ ಬನ್ನಿ. 8ನೇ ನಂಬರ್ ಎಂಡ್ ಆಗ್ತದೆ ಅಂದ್ರೆ ಇದು ಕಂಟಿನ್ಯೂ ವರ್ಷನ್ ಇದೆ. ಅಲ್ಲಿಗೆ ಎಂಡ್ಗೆ ಏನ್ ನನ್ನ ಎಡಭಾಗದಲ್ಲಿ ಏನ್ ನೋಡ್ತಾ ಇದ್ರೆ ಇಲ್ಲಿ ಆ ಎಂಡಿಂಗ್ಗೆ 16ನೇ ನಂಬರ್ ಆಪೋಸಿಟ್. ಮತ್ತೆ ನೋಡಿ ಈ ಸೈಡ್ಗೆ ಅಲ್ಲಿ 17ರಿಂದ ಸ್ಟಾರ್ಟ್ ಆಗಿ ನೋಡಿ ಇಲ್ಲಿ ಬರುತ್ತೆ 25ನೇ ನಂಬರ್ 1 2 5 ಬರುತ್ತೆ. ಹೀಗೆ ಕಂಟಿನ್ಯೂ ಆಯ್ತು ಅಂದ್ರೆ ನೋಡಿ ನನ್ನ ಎಡಭಾಗದಲ್ಲಿ ಈ ಸೈಡ್ ಅಲ್ಲಿ ಎಂಡಿಂಗ್ ಹೋದ್ರೆ 1 1 3 2
ಅಂದ್ರೆ ಟೋಟಲ್ ಒಂದು ಫ್ಲೋರ್ ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ 32 ಮನೆ ಬರ್ತದೆ. 32 ಮನೆಯಲ್ಲಿ ಒಂದು ಸೈಡ್ 16 ಮನೆ, ಇನ್ನೊಂದು ಸೈಡ್ 16 ಮನೆ. ಅರ್ಥ ಆಯ್ತಲ್ಲ? ಯಾರಿಗೂ ಡೌಟ್ ಬೇಡ ನೋಡಿ. ಸರ್ ನನಗೊಂದು ಡೌಟ್ ಇದೆ. ಹಾ ಹೇಳಿ. ಇಲ್ಲಿ ಬ್ಲಾಕ್ ಕಟ್ ಆಗಿದೆ, ಇದು ಎ ಬ್ಲಾಕ್ ಅದು ಬಿ ಬ್ಲಾಕ್ ಆತರ ಇದೆ. ಇಲ್ಲ, ಅದೊಂದು ಕ್ಲಿಯರ್ ಮಾಡ್ತೀನಿ. ಇದು ಟೋಟಲ್ ಆಗಿ ಒಂದೇ ಬ್ಲಾಕ್, ಎ ಬ್ಲಾಕ್. ಇದು ಸಪರೇಟ್ ಆಗಿ ಇಂಡಿವಿಜುವಲ್ ಆಗಿದೆ ಈ ಒಂದು ಸರ್ವೆ ನಂಬರ್ ಅಲ್ಲಿ. ಇದು ಎಂಡಿಂಗ್ ಏನ್ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಕಂಟಿನ್ಯೂ ಕೊಡಬಹುದಾಗಿತ್ತು. ಕಂಟಿನ್ಯೂಸ್ ಕೊಟ್ಟಿದ್ರೆ ಇಲ್ಲೇ ಸಹ ಏಕ ಓಡಾಡ್ಬೋದಾಗಿತ್ತು. ಆದ್ರೆ ಇದನ್ನ ಕಟ್ ಮಾಡಿದರೆ ಇಲ್ಲಿ ನೋಡಿಸ್ಬೋದು ಬನ್ನಿ. ಇಲ್ಲಿ ಆರಾಮಾಗಿ ಕಂಟಿನ್ಯೂ ಕೊಟ್ಟಿದ್ರೆ ಅಲ್ಲಿಗೂ ಇಲ್ಲಿ ಲಿಂಕ್ ಆಗೋದು. ಆದ್ರೆ ಇಲ್ಲಿ ಏನೋ ಒಂದು ಗಾಳಿ ವಾತಾವರಣಕ್ಕೂ ಏನೋ ಒಂದು ಫೀಲ್ಗೆ ಅನ್ಬಿಟ್ಟು ಈ ತರ ನೋಡಿಸ್ಬೋದು. ನೋಡಿ ಹಿಂಗೆ ಮೇಲೆ ನೋಡಿ, ಒಂಥರ ಮಾಡಿರೋದು ಚೆನ್ನಾಗಿದೆ ಅಂತ ಅನಿಸ್ತದೆ. ಯಾಕಂದ್ರೆ ಬಲ್ಕನ್ ಟೈಪ್ ಸಿಗ್ತಾ ಇದೆ. ಈ ಕಡೆ ಗಾಳಿ ವಾತಾವರಣ ಹಿಂಗೆಲ್ಲ ಮಿಕ್ಸ್ ಆಗೋದಕ್ಕೆ ಎಲ್ಲ ಆಗ್ತದೆ ಅಂತ ಅನಿಸ್ತದೆ. ನೋಡ್ಬೋದು ನೀವು ಮೇಲೆ ತುಂಬಾ ಓಪನ್ ಪ್ಲೇಸ್ ಇದೆ. ಎಲ್ಲ ಬಾಲ್ಕನಿ ಟೈಪ್, ಗಾಳಿ ಬೆಳಕು, ಅಕಸ್ಮಾತ್ ಡೈರೆಕ್ಟ್ ಮಳೆ ಬಿದ್ರು ಸಹ ಮಳೆ ಬೀಳೋಕೆ ಎಲ್ಲ ಚೆನ್ನಾಗಿದೆ. ಒಂದ್ ಲೆಕ್ಕದಲ್ಲಿ ಪ್ಲಸ್ ಪಾಯಿಂಟ್ ಇದೆ ನನ್ನ ಪ್ರಕಾರ. ಒಂದ್ ಪ್ರಕಾರ ಇಲ್ಲಿಂದ ಎಂಡ್ ಆಗಿ ಆ ಕಡೆ ಹೋಗ್ಬೇಕು ಅಂದ್ರೆ ಇಳಿದು ಮತ್ತೆ ಆ ಕಡೆ ಹೋಗ್ಬೇಕು, ಅದೊಂದು ಮೈನಸ್ ಪಾಯಿಂಟ್ ಬಿಟ್ರೆ ತುಂಬಾ ಚೆನ್ನಾಗಿದೆ. ಇದು ಯಾವುದೇ ಡೌಟ್ ಬೇಡ. ಇದು ಎ ಬ್ಲಾಕ್ ಬಿ ಬ್ಲಾಕ್ ಅನ್ನೋದು ಏನು ಡೌಟ್ ಇಲ್ಲ. ಒಂದೇ ಬ್ಲಾಕ್, ಎ ಬ್ಲಾಕ್ ಅಲ್ಲಿ ಇದು ಬರುವಂತದ್ದು. ಇದು ಕ್ಲಿಯರ್ ಆಯ್ತು. ತುಂಬಾ ಜನಕ್ಕೆ ಬಂದು ನೋಡಿದ್ರಕಲ್ಲ ಹಂಗೆ ಅನ್ಕೋತಾ ಇದಾರೆ. ಹಾಗಾಗಿ ಇದೊಂದು ಕ್ಲಿಯರಿಟಿ ಕೊಟ್ಟಿದ್ದೀನಿ. ಇದು ಎ ಬ್ಲಾಕ್ ಅಲ್ಲಿ ಒಂದೇ ಬ್ಲಾಕ್ ಅಲ್ಲಿ ಇಷ್ಟು ಮನೆ ಬರುವಂತದ್ದು. 16 ಮನೆ ಒಂದ್ ಸೈಡ್, ಇನ್ನೊಂದು ಸೈಡ್ 16, ಟೋಟಲ್ 32 ಮನೆ ಬರ್ತದೆ. 6 ಅಡಿ ಸಿಗುತ್ತೆ. ಇದೆ ನೋಡ್ಬೋದು. ನಾನು ಕೈ ಇಟ್ಟಿದ್ದೀನಿ, ನಾನು 5.5 ಅಡಿ ಇದ್ದೀನಿ ನೋಡಿ. ಇದು 5.5 ಅಡಿಗೆ ಗೊತ್ತಾಗುತ್ತೆ. ಇದ್ರನ್ನ ಅಳತೆ ಮಾಡೋದು ಗೊತ್ತಾಗುತ್ತೆ ನೋಡಿ. ಇನ್ನ ಅಷ್ಟು ಗ್ಯಾಪ್ ಇದೆ. ಇದು 6 ಅಡಿ ಅಂತೂ ಕ್ಲಿಯರ್ ಇದೆ. ಈ ಕ್ಲಿಯರ್ ಕಾರಿಡಾರ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಮೇಲೆ ನೋಡ್ಬೋದು, ತುಂಬಾ ಲೈಟ್ ಪಾಯಿಂಟ್ ತುಂಬಾ ಏಕ ಕೊಟ್ಟಿದ್ದಾರೆ. ಒಂದು 15 ಅಡಿಗೆ ಒಂದೊಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಟ್ಯೂಬ್ ಲೈಟ್ ಬಹಳ ಚೆನ್ನಾಗಿರ್ತದೆ, ಬ್ಯೂಟಿಫುಲ್ ಆಗುತ್ತೆ. ನಾನು ನೆಕ್ಸ್ಟ್ ಬರುವಂತ ವಿಡಿಯೋ ನೋಡ್ಬೋದು ನೀವು. ನೈಟ್ ವಿಸಿಲ್ ಒಂದು ವಿಡಿಯೋ ಮಾಡಿದೀನಿ, ಅದನ್ನ ನೋಡಿ ಗೊತ್ತಾಗುತ್ತೆ ನೈಟ್ ಯಾವ ತರ ಇರ್ತದೆ ಅಂತ. ನನ್ನ ಬ್ಯಾಕ್ ಸೈಡ್ ನೋಡಿಸ್ಬೋದು ನೀವು. ಇದು ಕಂಟಿನ್ಯೂ ಆಗುತ್ತೆ, ಆದ್ರೆ ಇಳಿದ್ಬಿಟ್ಟು ಹೋಗ್ಬೇಕಾಯ್ತದೆ. ಪ್ರಾಜೆಕ್ಟ್ ಗಳಲ್ಲಿ ನಂಬರ್ಗಳು ಹಾಕಿಲ್ಲ, ಆದ್ರೆ ಬಿದ್ರಳ್ಳಿನಾಗ ಎ ಬ್ಲಾಕ್ ಅಲ್ಲಿ ನಂಬರ್ ರೆಡಿ ಇದೆ. ನೀವು ಬಂದು ಒಂದ್ಸಲ ನೋಡ್ಬಿಟ್ಟು ಯಾವ ನಂಬರ್ ತಗೋಬೇಕು ಏನು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಬೋದು. ಇದು ಬಿದ್ರಳ್ಳಿ ಎ ಬ್ಲಾಕ್ ಅಲ್ಲಿ ಇರುವಂತ ಮಾಹಿತಿ. ಇದು ಎಲ್ಲಾ ಮಾಹಿತಿ ಹಂಚ್ಕೊಂಡಿದೀವಿ. ಕೊನೆಯದಾಗಿ ತುಂಬಾ ಪ್ರಮುಖವಾಗಿರುವಂತ ಒಂದು ಮಾಹಿತಿ ಹಂಚ್ಕೋಬೇಕು ಅಂತ ಕೊನೆ ಹಂತದಲ್ಲಿದ್ದೀವಿ, ವಿಡಿಯೋ ಕೊನೆ ಹಂತದಲ್ಲಿದ್ದೀವಿ. ಎಲ್ಲಾ ನೋಡಿದೀರಾ. ಈ ಬಿದ್ರಳ್ಳಿ ಪ್ರಾಜೆಕ್ಟು ಒಂದೇ ಬ್ಲಾಕ್ ಇರೋದು ಅನ್ನೋದು ತುಂಬಾ ಕ್ವಶನ್, ತುಂಬಾ ತಲೆಗೆ ಬಂದಿರುತ್ತೆ ನಿಮಗೆ. ಅದು ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಇಲ್ಲಿ ಟೋಟಲ್ಲು 7 ಬ್ಲಾಕ್ ಬರುತ್ತೆ. ನಾವಿರಂತ ಪ್ಲೇಸು ಒಂದೇ ಬ್ಲಾಕ್, ಈ ಸರ್ವೆ ನಂಬರ್ ಅಲ್ಲಿ ಒಂದೇ ಬ್ಲಾಕ್ ಇರುವಂತದ್ದು. ಇದು ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಏನ್ ನಿಮ್ಗೆ ಎಲ್ಲ ತೋರಿಸಿದೀವಿ ಈ ವಿಡಿಯೋದಲ್ಲಿ, ಎಲ್ಲ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಿಮ್ಗೆ ಸಿಗುವಂತದ್ದು ಇನ್ನ 6 ಬ್ಲಾಕ್ ಬರುತ್ತೆ. 6 ಬ್ಲಾಕ್ ಎಲ್ಲಿ ಬರುತ್ತೆ ಅಂತಂದ್ರೆ ನೋಡಿ, ನನ್ನ ಎಡಭಾಗದಲ್ಲಿ ತೋರಿಸಿ ನೋಡಿ. ಇಲ್ಲಿ ಎದುರುಗಡೆ ಕಾಣಿಸುತ್ತೆ, ಜೂಮ್ ಹಾಕಿ. ಕಾಣಿಸ್ತಾ ಇದೆಯಾ? ಓಕೆನಾ? ಅದೇನ್ ಕಾಣಿಸ್ತಾ ಇದೆ ಆ ಮನೆಗಳು ಬ್ಯಾಕ್ ಸೈಡ್, ಅದೊಂದು ಸರ್ವೆ ನಂಬರ್ ಸಪ್ರೇಟ್ ಇದೆ. ಆದ್ರೆ ಇದ್ರ ಎಂಡಿಂಗ್ ಅಲ್ಲಿ ಒಂದು ಕ್ಲಿಪ್ ಕೊಡ್ತೀವಿ ನೀವು, ಆದ್ರೆ ಅಲ್ಲಿ ಪಕ್ಕದಲ್ಲೇ ಇರೋದ್ರಿಂದ ಅದು ಒಂದು ಕ್ಲಿಪ್ ತೋರಿಸ್ತೀನಿ ನಿಮ್ಗೆ ನೋಡಿ. ಅದು ಇನ್ನ 6 ಬ್ಲಾಕ್ ಬರುತ್ತೆ. ಇದ್ರಲ್ಲೇ ಸಿಗುತ್ತೆ ಎ ಬ್ಲಾಕ್ ಅಲ್ಲಿ. ತುಂಬಾ ಜನಕ್ಕ ಆನ್ಲೈನ್ ಅಲ್ಲಿ ಇಲ್ಲ ಅಂತಾರೆ, ಆನ್ಲೈನ್ ಇಂದ ಮತ್ತೆ ಬುಕಿಂಗ್ ಬಿಡ್ತಾರೆ. ಇದ್ರಲ್ಲೂ ಸಿಗುತ್ತೆ, ಮತ್ತೆ ನಿಮ್ಗೆ MLA ಕೂಡ ಸಿಗುತ್ತೆ. ಸ್ಥಳೀಯರಿಗೂ ಅವಕಾಶ ಇದೆ, ಎಲ್ಲಿಂದ ಬೇರೆ ಕಡೆಯಿಂದ ಬರೋರ್ಗೂ ಅವಕಾಶ ಇದೆ. ದಯವಿಟ್ಟು ಯಾರು ಗಾಬರಿ ಬೀಳ್ಬೇಡಿ. ಇಲ್ಲಿ ಬಿದ್ರಳ್ಳಿವರೆಗೆ ತುಂಬಾ ಎಂಕ್ವೈರಿ ಇದೆ. ತುಂಬಾ ಜನ ನನ್ನ ವಿಡಿಯೋ ಕೇಳ್ತಾ, ತುಂಬಾ ಜನ ಅವ್ರ ಹೆಸರು ಹೇಳಿ ತಗೊಳೋದ್ ಬೇಡ, ಬಹಳ ಜನ ಕೇಳಿದ್ದಾರೆ. ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು, ತುಂಬಾ ಜನ ಕೇಳಿದ್ದಾರೆ. ಅವ್ರಿಗೆ ಮಾಹಿತಿ ಸಿಗಿದೆ ಅಂತ ಹೇಳ್ತಾ, ಓಕೆನಾ? ನಾವು ಈ ಒಂದು ವಿಡಿಯೋನ ಮುಗಿಸುವಂತ ಸಮಯ ಬಂದಿದೆ ಸ್ನೇಹಿತರೆ. ನಾವು RGSL ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಪ್ರಾಜೆಕ್ಟು ಬಿದ್ರಳ್ಳಿ ಎ ಬ್ಲಾಕ್ ಅಲ್ಲಿ ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು, ತುಂಬಾ ಜನಕ್ಕೆ ಅನುಕೂಲ ಆಗ್ತದೆ. ನಿಮ್ಮ ಬಂಧು ಬಳಗದಲ್ಲಿ ಯಾರೇ ಆದ್ರೂ ಇನ್ನ ಫ್ಲಾಟ್ ಬುಕ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಮೊದಲಿಗೆ ಹೋಗಿ ನೀವು ಅವ್ರಿಗೆ ಒಂದು ಶೇರ್ ಮಾಡೋ ಮುಖಾಂತರ ಅವ್ರಿಗೆ ವಿಚಾರ ಸಿಗುತ್ತೆ. ದಯವಿಟ್ಟು ಶೇರ್ ಮಾಡಿ. ಏನಾದ್ರೂ ಇಲ್ಲಿ ಕೊಟ್ಟಿರುವಂತ ಮಾಹಿತಿ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ನನಗೂ ಸಹ ಒಂದು ಬೆನ್ತಟ್ಟೋ ಅಂತ ಒಂದು ಖುಷಿ ಆಗ್ತದೆ, ಬಹಳ ಖುಷಿ ಪಡ್ತೀವಿ. ದಯವಿಟ್ಟು ಇದಕ್ಕೊಂದು ಶೇರ್ ಮಾಡಿ. ಮತ್ತೆ ತುಂಬಾ ಜನ ನನ್ನ ವಿಡಿಯೋಗಳಲ್ಲಿ
ತುಂಬಾ ಜನ ಬಂದು ವಿಸಿಟಿಂಗ್ ಕೊಡ್ತಾರೆ, ನೋಡ್ತಾರೆ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ. ದಯವಿಟ್ಟು ನನ್ನ ವಿಡಿಯೋಗಳನ್ನ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳು ನೋಡಿ. ಹೀಗೆ ಮುಂದಿನ ವಿಡಿಯೋಗಳು ಮಾಡಲು ಬೆಂಬಲ ಕೊಡುತ್ತಾ ನನ್ನ 2 ಮಾತನ್ನು ಮುಗಿಸಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.